ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಶೋರೂಮ್ ಉದ್ಘಾಟನೆಯೊಂದಿಗೆ ಮುಳಿಯಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದೆ. 1944ರಿಂದ 81 ವರ್ಷಗಳ ಶ್ರೇಷ್ಠತೆಯ ಪ್ರಯಾಣದೊಂದಿಗೆ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಮುಳಿಯಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಂಗಳೂರಿನ ಡಿಕೆನ್ಸನ್ ರಸ್ತೆಯ ಮಣಿಪಾಲ್ ಸೆಂಟರ್ನಲ್ಲಿ ತನ್ನ ವಿಸ್ತೃತ ಶೋರೂಮ್ ಅನ್ನು ತೆರೆದಿದೆ. ನಮ್ಮಲ್ಲಿ ಒಂದು ಆಗ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇನು ಅಂತ ಹೇಳಿದ್ರೆ ಆಗ 500 ರೂಪಾಯಿ ಇತ್ತು ಗ್ರಾಮಿಗೆ. 2004ರಲ್ಲಿ 500 ರೂಪಾಯಿ ಕೊಟ್ಟಾಗ 1.1 ಗ್ರಾಮ್ ಅವ್ರ ಅಕೌಂಟಿಗೆ ಜಮೆ ಆಗ್ತಿತ್ತು, ಅಂದರೆ ಕ್ರೆಡಿಟ್ ಆಗ್ತಿತ್ತು. ಈ ಥರ ತಿಂಗಳು ಹೋದಾಗ ಆ ಕ್ರೆಡಿಟ್ ಆಗ್ತಿತ್ತು. ರೇಟ್ ಎಪ್ರಿಸಿಯೇಷನ್ ಏನಿದೆ ಅದು ಗ್ರಾಹಕರಿಗೆ ಕೊಡ್ತಾ ಇದ್ವು ನಾವು. ಹೆಚ್ಚಿನ ಕಡೆಗಳಲ್ಲಿ ಏನಿತ್ತು ಅಂತ ಹೇಳಿದರೆ 1,000 ರೂಪಾಯಿ 500 ರೂಪಾಯಿ ನೀವು ಕಟ್ಟಿದಾಗ ರೂಪಾಯಿ ಆಗಿರ್ತದೆ, ರೇಟ್ ಬೆನಿಫಿಟ್ ವ್ಯಾಪಾರಿಗಿರ್ತಿತ್ತು. ಇದನ್ನು ಗ್ರಾಹಕರಿಗೆ ಕೊಡ್ತಾ ಇದ್ವಿ. ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದರೆ ಅದು ನಡೀತಾ ಹೋಯಿತು. ಕೊರೋನಾ ಬಂದಾಗ ನಾವು ಹೇಳಿದ್ವಿ ನಮ್ಮ ಸಿಬ್ಬಂದಿಗಳ ಹತ್ರ, ಕಾಲ್ ಮಾಡಿ ಅಂತ ಹೇಳಿದಾಗ ಯಾರಿಗೆ ಯಾರು ಕಟ್ಟಿ ಬಾಕಿ ಇಟ್ಟಿದ್ದಾರೆ, 3 ಕಂತು 2 ಕಂತು ಯಾರು ಕಟ್ಟಿ ಬಾಕಿ ಇಟ್ಟಿದ್ದಾರೆ ಅವ್ರಿಗೆ ಕಾಲ್ ಮಾಡಿ, ನೋಡಪ್ಪ ನಿಮ್ಮದು 1 ಕಂತದ್ದು 1 ಗ್ರಾಮ್ ಇದೆ, 2 ಕಂತದ್ದು 2 ಗ್ರಾಮ್ ಇದೆ, 5 ಕಂತದ್ದು 5 ಗ್ರಾಮ್ ಇದೆ ಅಂತ. ಎಷ್ಟು ವರ್ಷ? 15 ವರ್ಷ ನಂತರ ಎಷ್ಟು ರೇಟ್ ಆಗಿತ್ತು? ಅವ್ರು ಕಟ್ಟಿದ್ದು 3,000 ರೂಪಾಯಿ, 5,000 ರೂಪಾಯಿ. ಈಗ 3,300 ಆಗಿತ್ತು, 5,000 6,000 15,000 ಮೇಲಾಗಿತ್ತು. ಗ್ರಾಹಕರು ಬಂದು ನಮ್ಮ ಹತ್ರ ಆನಂದ ಬಾಷ್ಪದಲ್ಲಿ ಹೇಳಿದರು, ಸರ್ ನಾವು 1 ಕಂತು 2 ಕಂತು ಕೊಟ್ಟಿದ್ದು ಸರ್, ಹೆಂಗೆ ಬಂದು ವಾಪಸ್ ಕೇಳೋದು ನಿಮ್ಮ ಹತ್ರ? ಕೇಳೋಕ್ಕಾಗಲ್ಲ ಅಂತ ಬರಲಿಲ್ಲ, ನೀವೇ ಕರೆದು ಕೊಡ್ತಾ ಇದ್ದೀರಲ್ಲ ಸರ್. ನಮ್ಮ ಅಜ್ಜ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಇಷ್ಟೇ ಸರ್. ಒಂದೇ ದಿನದಲ್ಲಿ 1,000ಕ್ಕೂ ಹೆಚ್ಚು ಗ್ರಾಹಕರನ್ನ ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಪ್ರವೇಶಿಸಿದೆ. ವಿಸ್ತೃತ ಶೋರೂಮ್ ಅನ್ನ ಖ್ಯಾತ ಸಿನಿಮಾ ಕಲಾವಿದ ಡಾಕ್ಟರ್ ರಮೇಶ್ ಅರವಿಂದ್ ಉದ್ಘಾಟನೆ ಮಾಡಿದ್ದಾರೆ. ಬಂಗಾರದಂಥ ಮನುಷ್ಯ ಅಂತ ಹೇಳ್ತೀವಿ, ಅಥವಾ ಚಿನ್ನದಂಥ ಹುಡುಗಿ ಅವಳು ಅಂತ ಹೇಳ್ತೀವಿ, ಅಥವಾ ಅಪರಂಜಿಯಪ್ಪ ಕೂಸು ಅಂತೀವಿ ಅಲ್ವಾ. ಈ ಬಂಗಾರ, ಚಿನ್ನ, ಗೋಲ್ಡ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ನಮ್ಮ ಮಾತಲ್ಲಿ ಮಾತ್ರ ಅಲ್ಲ. ಚಿನ್ನ ಅಂದರೆ ಸೌಂದರ್ಯ, ಚಿನ್ನ ಅಂದರೆ ಸುರಕ್ಷತೆ, ಚಿನ್ನ ಅಂದರೆ ಸ್ಟೇಟಸ್, ಚಿನ್ನ ಅಂದರೆ ಶ್ರೇಷ್ಠತೆ. ಹಾಗಾಗಿ ಈ ಚಿನ್ನ ಅನ್ನೋದು ನಮ್ಮ ಜೀವನದ ಒಂದು ಭಾಗ. ಇದ್ರ ನಾವು ಕೊಂಡ್ಕೊಳ್ತಿರ್ತೀವಿ, ಮಾರಾಟ ಆಗ್ತಿರುತ್ತೆ, ಇತಿಹಾಸದಲ್ಲಿ ನಡೀತಾನೆ ಇದೆ. ಆದರೆ ಮಾರಾಟ ಮಾಡೋ ರೀತಿ ಇದೆಯಲ್ಲ, ಅದು ಇವತ್ತು ಎಷ್ಟೊಂದು ಫಂಕ್ಷನ್ಸ್ ನಾನು ಇನಾಗ್ರೇಟ್ ಮಾಡಿದ್ದೀನಿ, ಅಲ್ಲಿ ಹೋಗ್ತೀವಿ, ರಿಬ್ಬನ್ ಕಟ್ ಮಾಡ್ತೀವಿ, ಅಥವಾ ಏನೋ ಕ್ಯಾಂಡಲ್ ಲೈಟ್ ಮಾಡ್ತೀವಿ. ಇವತ್ತು ನಡೆದಂಥ ಈ ವಿಷಯ ಇದೆಯಲ್ಲ, ಇವರು ಮಾಡುವಂಥ ವಿಷಯಗಳು ನನಗೆ ಯಾಕೆ ಮುಳಿಯ ಇಷ್ಟ ಆಗ್ತಾರಂದ್ರೆ, ಏನು ಮಾಡ್ತೀವಿ ಅನ್ನೋದು ಒಂದ್ರಿ, ಅದನ್ನು ಹೇಗೆ ಮಾಡ್ತೀವಿ ಅಂತ ಇದೆಯಲ್ಲ, ದಾಟ್ ಇಸ್ ಇಂಪಾರ್ಟೆಂಟ್. ಇವತ್ತು ನೋಡಿ, ಆ ಕಲ್ಪವೃಕ್ಷದ ಹೂವನ್ನು ತಂದು ಅದನ್ನು ಇಲ್ಲಿ ಇನಾಗ್ರೇಟ್ ಮಾಡ್ತಿದ್ದಲ್ಲ, ನೀವೆಲ್ಲ ಇಲ್ಲಿ ನೋಡ್ತಾ ಇದ್ರಿ. ಅಲ್ಲಿ ಏನಾಗ್ತಿತ್ತು ಅಂದರೆ, ಗ್ರಾಹಕರ ಮೇಲೆ ಪುಷ್ಪಾರ್ಚನೆ ಆಗ್ತಾ ಇತ್ತು, ಗ್ರಾಹಕರ ಮೇಲೆ ಅಲ್ಲಿ ಹೂ ಮಳೆ ಸುರಿತಾ ಇದ್ರು. ದಟ್ ಇಸ್ ದ ಕ್ವಾಲಿಟಿ ಆಫ್ ಅ ಗುಡ್ ಬ್ರ್ಯಾಂಡ್. ನನಗೆ ಮುಳಿಯ ಅಂಬಾಸಿಡರ್ ಆಗಿ ಮುಖ್ಯವಾದ ಕಾರಣ ಏನು ಅಂದರೆ, ಅವರ್ ಫಿಲಾಸಫಿ ಇಸ್ ಮ್ಯಾಚ್ಡ್. ನಾನು ಯಾವಲ್ಲ ನನಗೆ ಯಾರೋ ಆಟೋಗ್ರಾಫ್ ಬರೀರಿ ಅಂದರೆ ಜೊತೆಗೆ ಏನಾದ್ರು ಬರ್ಕೊಡಿ ಅಂತಾರಲ್ಲ, ಯಾವುದೋ ಒಂದು ಸೆಂಟೆನ್ಸ್ ಬರಿತೀವಿ, ಐ ಆಲ್ವೇಸ್ ರೈಟ್ ಡೂ ಸಮಥಿಂಗ್ ಗ್ರೇಟ್. ಅಥವಾ ಇನ್ನೊಂದು ಏನು ಬರೀತಿದೆ ಅಂದರೆ, ಖುಷಿಯಾಗಿರಪ್ಪ ಸದಾ 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 ಅಂತ ಬರೀತಾ ಇದ್ದೆ. ಇವರು ಸ್ಲೋಗನ್ನೇ ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ಅಂತ. ಸೊ ದ ಫಿಲಾಸಫಿ ಇಸ್ ಮ್ಯಾಚ್ಡ್.
ಹಾಗಾಗಿ ಐ ಲವ್ ಟು ಕೊಲಾಬ್ರೇಟ್ ವಿತ್ ದೆಮ್. First of all, congratulations to the Mulia Jewelers family for last 81 year. Means 3 generation, no? Yeah, 3 generation are in this 4th generation is getting getting ready. So 3 generation continuing the family tradition, and also in the Mulia Jeweler family, I am asking all the staff who are there. You are also part of this growth journey and history of this Mulia Jeweler, along with all those who have come as a customer. Today when we had just came and we have started discussing with him, you have heard this, technology, innovation. तो हमारा सोच क्या है कि इनोवेशन केवल टेक्नोलॉजी फील्ड में ही होता है, इंजीनियर लोग ही करते हैं. ಈ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಭಟ್, ವೇಣು ಶರ್ಮಾ, ಬಿಗ್ ಬಾಸ್ ಹಿನ್ನೆಲೆ ಧ್ವನಿ ಬಡೆಕ್ಕಲ್ಲ ಪ್ರದೀಪ್ ಮತ್ತು ಕೃಷ್ಣ ನಾರಾಯಣ್ ಮುಳಿಯಾ ಸೇರಿದಂತೆ ಹಲವು ಗಣ್ಯ ಅತಿಥಿಗಳು ಭಾಗವಹಿಸಿದರು.